ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಶರ್ಮಾ. ಇವತ್ತು ನಾನು ಜ್ಯೋತಿಷ್ಯದ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಹೇಳಬೇಕು ಅಂತ. ಆ ಜ್ಯೋತಿಷ್ಯದಲ್ಲಿಯೂ ವಿಶೇಷವಾಗಿ ಬಾಧೆಗಳು ಯಾವ್ಯಾವ ರೀತಿ ನಮ್ಮನ್ನು ಬಾಧಿಸುತ್ತೆ, ಅದು ಯಾವುದನ್ನು ಬಾಧಿಸುತ್ತೆ, ಅದಕ್ಕೆ ಪರಿಹಾರ ಏನು ಅನ್ನೋ ವಿಷಯನ ಹೇಳಬೇಕು ಅಂತೇನೆ. ಅದು ಈ ಪ್ರಶ್ನ ಮಾರ್ಗದಲ್ಲಿ ಹೀಗೆ ಹೇಳುತ್ತೆ: ಬಾಧಾ ಸಮೂಹ ಇದು ವಿವರಣೆ ಅಂದರೆ, ದೇವೈರ್ವಾ ಧರ್ಮದೇವೈ ಪರಿಭೃತೋ ಗುರುಭಿಃ ಬ್ರಾಹ್ಮಣೈ ಪ್ರೇತಭೂತೈ ಕ್ರೀಡಾಯ ಸ್ಯಾತ್ ಕೃತಾ ಸಾ ತದನುರ್ಭವತಿ ಯಾ ದೃಗ್ಭವ ವಾಗ್ಭವ ವಾ ಯಾ ಸ್ಯಾದ್ ಭೂಯೋ ವಿಷೋತ್ಥ ಪುನರಿಹ ರಿಪುಭಿರ್ಯಾ ಕೃತಾ ಸಾ ತಥಾಸಾಂ ಹೇತುಶ್ಚಾಪಿ ಕ್ರಮೇಣ ಪ್ರತಿವಿಧಿರಪಿ ಚ ಪ್ರೋಚ್ಯತೆ ಪುಚ್ಛಕಾನಾಂ. ಅಂದರೆ ಇದರ್ಥ ಏನು ಅಂದರೆ, ಈಗ ಬಾಧಾ ಚಿಂತನೆ ಹೇಳಬೇಕು ಅಂದರೆ ಅವುಗಳು ಯಾವ ಥರ ಇದೆ ಅಂತಂದರೆ, ಮೊದಲನೇದಾಗಿ ದೇವ್ರ ಕೋಪ, ಅದಾದಮೇಲೆ ಧರ್ಮದೇವತೆ ಬಾಧೆ, ಅದಾದಮೇಲೆ ಸಪ್ಪ ಬಾಧೆ, ನಾಲ್ಕನೇದು ಪಿತೃಕೋಪ, ಐದನೇದು ಗುರುಶಾಪ, ಆರನೇದು ಬ್ರಾಹ್ಮಣ ಶಾಪ, ಏಳನೇದು ಪ್ರೇತ ಬಾಧೆ, ಎಂಟನೇದು ಭೂತಗಣಗಳ ಬಾಧೆ, ಒಂಬತ್ತನೇದು ದೃಷ್ಟಿ ಬಾಧೆ, ವಾಗ್ದೋಷ ಬಾಧೆ, 11ನೇದು ಕೈವಿಷ ಭೋಜನ, 12ನೇದು ಶತ್ರುಕೃತ ಅಭಿಚಾರ. ಹೀಗೆ 12 ರೀತಿಯ ಬಾಧಾ ಇದೆ. ಯಾರಾದ್ರು ಕೇಳಿದ್ರೆ ಜ್ಯೋತಿಷಿಗಳನ್ನು ಇದನ್ನು, ಈ ಲಕ್ಷಣಗಳನ್ನ ಮತ್ತು ಕಾರಕ, ಪ್ರತಿವಿಧಿ ಇತ್ಯಾದಿ ಉತ್ತರಿಸೋಕ್ಕೆ ಹೇಳಲ್ಪಡ್ತಕ್ಕಂಥ ವಿಧಾನನ ಈಗ ಹೇಳ್ತೀನಿ. ಜೊತೆಗೆ ಇದರಲ್ಲಿ ದೈವಾನುಕೂಲ್ಯ ಚಿಂತನೆ ಏನು, ದೇವ್ರ ಕೋಪ, ಅದರಲ್ಲಿ ಅನುಕೂಲತೆ ಇದೆಯಾ ಇಲ್ವಾ ಅನ್ನೋದನ್ನು ಮೊದಲು ನೋಡೋಣ. ದೈವಾನುಕೂಲ್ಯಂ ಪ್ರತಿಕೂಲತಾಂ ವಾ ವಿಚಾರ್ಯ ಸತ್ಯಾಂ ಪ್ರತಿಕೂಲತಾಯಾಂ ತದನುಕೂಲ್ಯಯಾ ವಿಧಿರ್ವಿಧೇಯೋ ಯತಸ್ತತಃ ಪ್ರಸಂಪತೆ ಕಥ್ಯತೆ ತದಕು. ಪ್ರಶ್ನೆ ಕೇಳಕ್ಕೆ ಬಂದಿರತಕ್ಕಂಥ ಪ್ರೇಕ್ಷಕನಿಗೆ ದೈವಾನುಕೂಲ್ಯ ಅಂದರೆ ದೇವರ ದಯೆ ಇದೆಯಾ ಅಥವಾ ಪ್ರತಿಕೂಲನ ಅಂತ ನೋಡಿಕೊಂಡು, ಪ್ರತಿಕೂಲ ಅಂದಾದರೆ ಅನುಕೂಲಕ್ಕಾಗಿ ಪ್ರತಿವಿಧಿಯನ್ನು ಮಾಡಬೇಕು. ಆದ್ದರಿಂದ ಇಲ್ಲಿ ಅದು ಹೇಳಲ್ಪಡುತ್ತೆ ಏನು ಅಂತಂದರೆ, ಸರ್ವೇಶ್ವರಾಣಾಂ ಧಿಷಣೇಸ್ತಿ ನಿತ್ಯಂ ಸಾನ್ನಿಧ್ಯವಸ್ಮಾತ್ ಧಿಷಣೇನುಕೂಲೆ ಪ್ರಾಯೋನುಕೂಲಾ ಸಕಲಾಶ್ಚ ದೇವಾಃ ತತ್ಪಾತಿಕೂಲ್ಯೇ ಸತಿ ನಾನುಕೂಲಾಃ. ಅಂದರೆ ಪ್ರಶ್ನಶಾಸ್ತ್ರದ ಪ್ರಕಾರ ಗುರು ಸರ್ವೇಶ್ವರ ಕಾರಕನು ಮತ್ತು ಗುರುವಿನಲ್ಲಿ ಶಿವ, ವಿಷ್ಣು ಮತ್ತು ಎಲ್ಲ ದೇವರ ಸಾನ್ನಿಧ್ಯ ಇದೆ. ಗುರು ಸಾಕ್ಷಾತ್ ಗುರು ಲಗ್ನಾತು ಇಷ್ಟಭಾವ ಸ್ಥಿತನಾಗಿ ಅನುಕೂಲಕನಾಗಿದ್ದರೆ ಪ್ರಾಯಣ ಎಲ್ಲ ದೇವರು ಅನುಕೂಲ ಆಗಿದ್ದಾರೆ ಅಂತ ಹೇಳುವುದು. ಗುರು ಅನಿಷ್ಟ ಭಾವದಲ್ಲಿ ಸ್ಥಿತನಾಗಿದ್ದರೆ ಪ್ರತಿಕೂಲನಾಗಿದ್ದಾನೆ. ಆದ್ದರಿಂದ ಎಲ್ಲ ದೇವರು ಪ್ರತಿಕೂಲರಾಗಿದ್ದಾರೆ ಅಂತ ಹೇಳ್ಬೋದು. ಈ ರವ್ಯಾದಿ ಗ್ರಹದಿಂದ ವಿವಿಧ ದೇವತಾ ಚಿಂತನೆ ಮಾಡ್ಬೋದು. ಅರ್ಕಸಂಬೃದ ಹೃತೋಕ್ಷರ ಗೃಹೇಶ್ವರ್ಕೋ ಯದಿ ದ್ವಂದ್ವೇ ಧೈಕಾಡೆ ಪ್ರಥಮೇ ಗುಹೋತ್ರ
ಕಥಿತೋ ವಿಘ್ನೇಶ್ವರೋ ಮಧ್ಯಮೆ ದುರ್ಗಾ ಶೀತಕರೋ ಬಲಿ ಸವಿಬಲಃ ಕಾಳಿ ಸ ಇವ ಬಲಶ್ಚಾಮುಂಡಿ ಪ್ರಮುಖಾಸ್ತಮಗಣೋ ತಮಗುಣೋ ದುಷೋ ಭೌಮೋಲಯಸ್ಥೋ ಯದಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇದರ್ಥ ಏನು ಅಂತಂದರೆ, ಎಲ್ಲ ರಾಶಿಗಳಲ್ಲಿ ರವಿ ಶಿವಕಾರಕ, ಆದರೆ ಉಭಯ ರಾಶಿಗಳಾದ 4 ರಾಶಿಗಳಲ್ಲಿ 1ನೇ ದ್ವೇಕಾಣ ರವಿ ಇದ್ದರೆ ಸುಬ್ರಹ್ಮಣ್ಯ ದೇವರನ್ನು ಚಿಂತನೆ ಮಾಡಬೇಕು. ಈ 4 ಉಭಯ ರಾಶಿಗಳು ಮಿಥುನ, ಕನ್ಯಾ, ಧನುಸ್ಸು, ಮೀನ. ಇದರ ಮಧ್ಯೆ ದ್ವೇಕಾಣದಲ್ಲಿ ರವಿ ಇದ್ದರೆ ಗಣಪತಿ ದೇವರನ್ನು ಚಿಂತನೆ ಮಾಡಬೇಕಾಗುತ್ತೆ. ಇತರ ಎಲ್ಲ ರಾಶಿಗಳಲ್ಲಿ ಶಿವ ಮತ್ತು ಶಿವ ಸಂಬಂಧಿ ದೇವತೆ ಚಿಂತನೆ ರವಿಯಿಂದ ಮಾಡಬೇಕು ಅಂತ. ಹಾಗೆ ದುರ್ಗಾ, ಕಾಳಿ, ಚಾಮುಂಡಿ ಚಿಂತನೆ ಯಾವ ರೀತಿ ಮಾಡ್ಬೋದಪ್ಪ ಅಂದರೆ, ಚಂದ್ರನ ಬಲಿಷ್ಠ ಆಗಿದ್ದರೆ ಆ ಚಂದ್ರನಿಂದ ದುರ್ಗಾದೇವಿ ಉತ್ತಮ ಅಂಶಗಳನ್ನು ಚಿಂತಿಸಬೇಕು. ವನದುರ್ಗ, ರಾಜ್ಯದುರ್ಗ ಇತ್ಯಾದಿಗಳು. ಚಂದ್ರನಿಗೆ ಬಲ ಇದ್ದರೆ ಕಾಳಿ, ಭದ್ರಕಾಳಿ, ಮಹಾಕಾಳಿ ಇತ್ಯಾದಿ ರಾಜಸಿ ದೇವಶಕ್ತಿಯನ್ನು ಚಿಂತನೆ ಮಾಡಬೇಕು. ಬಲ ಇಲ್ಲದ ಚಂದ್ರನು ಮೇಷರಾಶಿಯಲ್ಲಿದ್ದರೆ ಚಾಮುಂಡಿ ದೇವಿನ ಚಿಂತನೆ ಮಾಡಬೇಕು. ಆದಿಪದೇನ ತಮೋಗುಣ ಪ್ರಧಾನರಾದ ರಕ್ತೇಶ್ವರಿ, ಚಾಮುಂಡಿ, ಭೈರವಿ, ಮಹಾಮಾರಿಕಾಂಬ ಮುಂತಾದ ದೇವತೆನ ಚಿಂತನೆ ಮಾಡಬೇಕಾಗುತ್ತೆ. ಚಂದ್ರನಿಗೆ ಮೇಷಾಂಶ, ವೃಶ್ಚಿಕಾಂಶ ಬಂದು ಚಾಮುಂಡಿ ಇತ್ಯಾದಿ ಚಿಂತನೆಯನ್ನು ಮಾಡಬೇಕು. ಆದ್ದರಿಂದ ಕೆಲವು ದೇವತೆಗಳನ್ನ ಚಿಂತನೆ ಮಾಡಬಹುದು. ಈ ಗ್ರಹಬಾಧ ಚಿಂತನೆ ಹೇಗೆ ಅಂತಂದರೆ, ಬಾಧಕಾದೇಶ್ವರ ಸಂತೋ ಯದಿ ಸೂರ್ಯಾದಿ ಖೇಚರಾಃ ದೇವತಾನಾಂ ನಿಜೋಕ್ತಾನಾಂ ಪೀಡಾಂ ಭೂಯುರನಿಷ್ಠಗಾಃ. ಈ ದ್ರವ್ಯಾದಿ ಗ್ರಹರು ಬಾಧಾಸ್ಥಾನಪತಿಗಳಿಗೆ ಅನಿಷ್ಟ ಸ್ಥಾನದಲ್ಲಿದ್ದರೆ ಆಯಾ ಗ್ರಹರಿಗೆ ಹೇಳಿದ ದೇವತಾವಾದನೆಯನ್ನು ಉಂಟು ಅಂತ ಹೇಳ್ಬೋದು. ಬಾಧಾಸ್ಥಾನ ವಿವರಣೆ ಇದೇ ಅಧ್ಯಾಯದಲ್ಲಿ ಮುಂದೆ ಹೇಳ್ತಾರೆ. ಅನಿಷ್ಟ ಸ್ಥಾನ ಅಂದರೆ 6, 8, 12 ಇವುಗಳು. ಬಾಧಾಸ್ಥಾನದ ಅನಿಷ್ಟ ಅಂತ ಹೇಳ್ತಾರೆ. ಕೇವಲ ಅನಿಷ್ಟ ಸ್ಥಾನದಿಂದ ದೇವತಾ ಬಾಧೆ ಹೇಳುವುದಿಲ್ಲ, ಕೇವಲ ಬಾಧಾಸ್ಥಾನದಿಂದ ಅಧಿಪತ್ಯದಿಂದ ಹೇಳುವಂತನೂ ಕೂಡ ಇಲ್ಲ. ರಾಶಿ, ಗ್ರಹ ಬಲ, ಯೋಗ, ದೃಷ್ಟಿ ಇವನ್ನೆಲ್ಲ ಚೆನ್ನಾಗಿ ಗಮನ ಮಾಡಿಕೊಂಡು ದೇವತಾ ಸಂಖ್ಯೆ, ಗುಣ, ಆಕಾರ, ಸ್ಥಿತಿ ಎಲ್ಲನೂ ಚಿಂತನೆ ಮಾಡಿ ಹೇಳಿ. ಕೆಲವು ಕಡೆ ಕೇವಲ ಬಾಧಾಸ್ಥಾನ ಸ್ಥಿತಿ, ಬಾಧಾಸ್ಥಾನ ಅಧಿಪತ್ಯಕ್ಕೆ ಪ್ರತ್ಯೇಕ ಹೇಳಿದ್ದಾರೆ. ಅಂಥದ್ರಲ್ಲಿ ಅವುಗಳನ್ನ ತಗೋಬಹುದು. ಕೋಪಶ್ಚ ಕಾರಣಂ ಕೋಪಶಮನಾಯ ಪ್ರತಿಕ್ರಿಯ ದೇವತಾನಾಂ ಗ್ರಹಾರೂಢ ಸ್ಥಾನಭೇದಾದ್ ಯಥೋಚ್ಯತೆ. ದ್ರವ್ಯಾದಿ ಗ್ರಹರು ನಿಂತಿರುವ ಸ್ಥಾನಭೇದದಿಂದ ದೇವಕೋಪ ಕಾರಣ ಮತ್ತು ಅದರ ಪರಿಹಾರ ಕ್ರಮವನ್ನು ಹೇಳಲ್ಪಡುತ್ತೆ. ದೇವತಾ ಕೋಪ ಕಾರಣ ಏನಪ್ಪ ಅನ್ನೋದನ್ನ ಇಲ್ಲಿ ನೋಡೋಣ. ಸೂರ್ಯಾದೀನಾಂ ಗ್ರಹಾಣಾಂ ವ್ಯಯಭವನಗತಃ ಪಾಪಕ್ಷೇಟೋ ಯದಿ ಸ್ಯಾತ್ ಸೂಕ್ತಾನಾಂ ದೇವತಾನಾಂ ವಪುಷಿ ವಿಕಲತಾ ದುಂಡುಭಸ್ಪಶ್ಚನಂ ಸ್ಯಾತ್ ಸಂಯೋಗೇ ಮಾಂದಿರಾಹೋರಥ ರವಿಯುಧೌ ಜೀರ್ಣತಾ ವಾಶುಚದ್ವಾ ಯೋಗೇ ಭೌಮಶ್ಚ ರಕ್ಷಾ ವಿಹಿತಿರಭಿಹಿತ ರಕ್ಷಕ ಸ್ವಾಂತ ಭೇದ. ಅಂದರೆ ಬಾಧೇಶನ ಅನಿಷ್ಟ ಸ್ಥಾನ ಸ್ಥಿತಿಯಿಂದ ದೇವಕೋಪ ಉಂಟಂತ ಕಂಡು ಬಂದ ಗ್ರಹದ
12ನೇ ಭಾವದಲ್ಲಿ ಪಾಪನಿದ್ದರೆ ಆ ದೇವನ ಬಿಂಬದಲ್ಲಿ ವೈಕಲ್ಯ ಬಂದಿದೆ, ಭಿನ್ನ ಬಂದಿದೆ. ಆದ್ದರಿಂದ ಆ ಬಿಂಬನ ಬದಲಾವಣೆ ಮಾಡಬೇಕು. ಆದ್ದರಿಂದ ದೇವಕೋಪ ಇದೆ ಅಂತ ದೇವಕೋಪಕಾರಕ ಗ್ರಹನಿಗೆ ಮಾಂದಿ ಅಥವಾ ರಾಹಯೋಗ ಇದ್ದರೆ ಈ ದೇವಬಿಂಬಕ್ಕೆ ಕೆರೆ ಹಾವು ಸ್ಪರ್ಶಿಸಿದ್ದರಿಂದ ದೇವಕೋಪ ಆಗಿದೆ ಅಂತ ಹೇಳಬೇಕು. ಶನಿಯೋಗ ಮಾತ್ರ ಇದ್ದರೆ ಬಿಂಬ ಅಥವಾ ಕ್ಷೇತ್ರಕ್ಕೆ ಅಥವಾ ಎರಡಕ್ಕೂ ಜೀರ್ಣತೆ ಬಂದಿದೆ ಅಥವಾ ಅಶುಚಿಗಳು ಬಂದಿದೆ. ದೇವತಾಕೋಪಕಾರಕ ಗ್ರಹನಿಗೆ ಕುಜನ ಸಂಯೋಗ ಏನಾದ್ರು ಬಂದಿತ್ತು ಅಂದರೆ ದೇವತಾ ಸ್ಥಳ ರಕ್ಷಕರ ಅಂತಃಕರಣದಿಂದ ರಕ್ಷಣೆ ಇಲ್ಲದೆ ದೇವಕೋಪ ಬಂದಿದೆ ಅಂತ ಹೇಳಬೇಕು. ಇಲ್ಲಿ ಶನಿ ಮಾಂದಿ ರಾಹು ಕುಜರನ್ನ ವೈಭವನದ ಸಂಬಂಧವಾಗಿ ಹೇಳ್ತಾರಂತ ಕೆಲವರು ವಾದ ಸರಿಯಿಲ್ಲ. ಪಾಪಗ್ರಹರಿಗೆ ಮಾತ್ರ ವ್ಯಯ ಸ್ಥಿತಬಲ ಹೇಳ್ಬೋದಾಗಿದೆ, ವ್ಯಯಸ್ಥಿತ ಬಲ ಹೇಳ್ಬೋದು. ಕಾರಕಗ್ರಹನಿಗೆ ರಾಹು ಮಾಂದಿ ಶನಿ ಕುಜ ಇವರು ಯೋಗ ಹೇಳಿದ್ದಾಗಿದೆ. ವಪುಷಿ ಎಂಬುದು ದೇವಬಿಂಬಕ್ಕೆ ಮಾತ್ರ ಅನ್ವಯವಲ್ಲ. ತತ್ವ ಸಮುಚ್ಚಯದಲ್ಲಿ ಪ್ರಾಸಾದಾರ್ಚಿತ ಕೊನೆಗೆ ವಪುಷಿ ಎಂದಿದ್ದಾರೆ. ಆದ್ದರಿಂದ ಬಿಂಬಕ್ಕೂ ದೇವಾಲಯಕ್ಕೂ ಜೀರ್ಣತೆ ಅಶುಚಿ ಮುಂತಾದನ್ನು ಅನ್ವಯಿಸ್ಕೋಬೇಕಾಗ್ತದೆ. ಹಾಗಾದರೆ ದೇವಕೋಪ ಶಮನ ಮಾಡೋದು ಹೇಗಪ್ಪ ಅಂದರೆ ಲಗ್ನಸ್ಥೆ ಪಾಪಯುಕ್ತೆ ಸತಿ ಖಲು ವಿಹಗೆ ಬಿಂಬ ದೋಷೋತ್ತವಾಚ್ಯೋ ಬಿಂಬಂ ಭಿನ್ನಂಚ ತಸ್ಮಿನ್ ಧರಣೇತರಭವ ಅಶುದ್ಧಿರೇವ ಅನ್ಯಪಾಪಯೇ ಬಿಂಬಂ ತತ್ತ ಪ್ರದೇಯಂ ಭವತಿ ಖಲು ಮದೆ ಖೇತರಾಥ ಆಲಯಸ್ಥೆ ಜೀರ್ಣಂ ವೇಷ್ಪದಯಂ ತನ್ನವಮಥ ಕುರುತಾಂ ಧೀಯತಾಂ ವಾನ್ಯ ವೇಷ್ಮ. ದೇವಕಾರಕ ಗ್ರಹಣ ಪಾಪಗ್ರಹ ಯೋಗದಲ್ಲಿ ಲಗ್ನದಲ್ಲಿ ಇದ್ದರೆ ಬಿಂಬದೋಷ ದೇವಕೋಪ ಬಂದಿದೆ ಅಂತ ಹೇಳಬೇಕು. ಆ ಪಾಪ ಕುತನಾಗಿದ್ದರೆ ಬಿಂಬ ಭಿನ್ನ ಆಗಿದೆ, ಇದರ ಪಾಪದಿಂದ ಅಶುಚಿಯಾಗಿದೆ ಅಂತ ಹೇಳ್ಬೋದು. ಬಿಂಬಕ್ಕೆ ದೊಡ್ಡ ಭಿನ್ನ ಬಂದಿದ್ದರೆ ಬಿಂಬೋದ್ಧಾರ ಮಾಡಬೇಕು. ಬೇರೆ ಬಿಂಬ ರಚಿಸಿ ಕಲಶ ಸ್ಥಾಪನೆ ಇತ್ಯಾದಿ ಮಾಡಬೇಕು. ಆ ದೇವರಿಗೆ ತೃಪ್ತಿ ಬರುತ್ತೆ. ಸಣ್ಣ ಬಿಂಬವಾಗಿದ್ದರೆ ಬಿಂಬೋದರ ಮಾಡಲು ಸರಿಪಡಿಸಿ ಕಲಶಾಭಿಷೇಕ ಪ್ರಾಯಶ್ಚಿತ್ತ ಇತ್ಯಾದಿ ಮಾಡ್ಬೋದು. ಈ ಪ್ರಾಯಶ್ಚಿತ್ತ ವಿಶೇಷಗಳು ಇನ್ನೂ ಇದೆ, ಹೇಳ್ತೀನಿ. ನೃತ್ಯಂ ದ್ಯೂನತೆ ಕುಜಾರ್ಕಗ್ರಹಗೆ ಶೇಠೆ ಪ್ರದೀಪ ಸ್ಮೃತಃ ಶುಕ್ರೇಂದು ಆಲಯಗೇತೋ ಪಾಯಸಮಪಿ ಕ್ಷೀರಂ ಕೃತಂ ವಾ ಪುನಃ ಬೌಧೆ ಚಂದನಮಾರ್ಯ ಮಂದಿರಗತೆ ನಾನಾ ಪ್ರಸೂನಾನಿವ ಮಂದರ್ಕ್ಷೇ ಕಲಭೂಷಣಾನಿವಸನಂ ತತ್ತನ್ಮುದೇ ಧೀಯತ. ದೇವಬಾಧ ಕಾರಕ ಗ್ರಹರು 7ನೇ ಭಾವದಲ್ಲಿದ್ದರೆ ನೃತ್ಯ ಸೇವೆ ಮಾಡಬೇಕಾಗ್ತದೆ, ಅಥವಾ ಢಕ್ಕಾಬಲಿ ಅಥವಾ ನರ್ತನ, ಭಜನೆ, ಗೊಂದಲ, ಕೋಲ ಇತ್ಯಾದಿ ಆಟ ಆಡಿಸೋದು ಈ ಕರ್ನಾಟಕದ ಒಂಥರ ಸಂಪ್ರದಾಯ. 7ನೇ ಸ್ಥಾನ ಬಾಧಾಸ್ಥಾನ ಬಂದು ಇದು ಚಿಂತನೆಯವಾಗಿದೆ. ಅನಿಷ್ಟಗಾಹ ಎಂದು ಮಾತ್ರ ಹಿಂದೆ ಹೇಳಿದ್ದಾರೆ. ಈ ಗ್ರಹ ಮೇಷ ವೃಶ್ಚಿಕ ಸಿಂಹಗಳಲ್ಲಿ ಇದ್ದರೆ ದೀಪಾರಾಧನೆ, ದೀಪಕ್ಕೆ ಎಣ್ಣೆ, ನಂದಾದೀಪ, ರಂಗಪೂಜೆ, ಕುಲದೀಪ ಅಥವಾ ಕಾಲ್ದೀಪ ಒಪ್ಪಿಸೋದು ಮುಂತಾಗಿ ನಡೆಸಬೇಕು. ಕರ್ಕಾಟಕ ರಾಶಿ ವೃಷಾತುರ ಇದರಲ್ಲಿದ್ದರೆ ಪಾಯಸ, ಹಾಲು, ತುಪ್ಪ, ಪಂಚಾಮೃತ ಇತ್ಯಾದಿಯಿಂದ ದೇವತನ ತೃಪ್ತಿಪಡಿಸಬೇಕು. ಮಿಥುನ ಕನ್ಯದಲ್ಲಿದ್ದರೆ ಗಂಧ ತೆಗೆದು ಹಚ್ಚೋದು, ಗಂಧದ ಕರಡು ಒಪ್ಪಿಸೋದು, ಗಂಧದಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಇತ್ಯಾದಿ ಸೇವೆಯನ್ನು ಮಾಡಬೇಕು. ಇದು ಸಾಮಾನ್ಯ ಕೇರಳದಲ್ಲೂ ಕೂಡ ಇದು ಗಂಧದ ಸೇವೆ ಹೇಳಿದರೆ
ಧನುಸ್ಸು ಮೀನದಲ್ಲಿದ್ದರೆ ಏನಾದ್ರು ಬಾಧಾದಿರುತ್ತೆ. ಸುಗಂಧ ಪುಷ್ಪಗಳ ಮಾಲಾರ್ಪಣೆ, ಅಲಂಕಾರ ಪೂಜೆ, ಪುಷ್ಪ ಪೂಜೆ, ಪುಷ್ಪಾಂಜಲಿ ಇತ್ಯಾದಿಯಿಂದ ತೃಪ್ತಿ ಮಾಡ್ಬೋದು. ಮಕರ ಕುಂಭದಲ್ಲಿದ್ದರೆ ಆಭರಣನ ಒಪ್ಪಿಸ್ಬೇಕಾಗುತ್ತೆ. ಚಿನ್ನಾಭರಣ, ಬೆಳ್ಳಿದಾಭರಣ, ಅವರ ಶಕ್ತ್ಯಾನುಸಾರ ಏನಾದರೂ ಆಭರಣನ ಒಪ್ಪಿಸ್ಬೇಕಾಗುತ್ತೆ. ಪಟ್ಟಿ ಒಪ್ಪಿಸೋದು, ಬೆಳ್ಳಿ ಬಂಗಾರ ಇತ್ಯಾದಿ ಅರ್ಪಣೆ ಮಾಡಿ ತೃಪ್ತಿಪಡಿಸ್ಬೇಕು. ಮತ್ತೇನಂದರೆ ರಂಧ್ರಗೆ ಕರ್ಮಸ್ಥೇತ ಪೂಜಾವ ಬಲಿಕರ್ಮಥ ಗೀತಂಬಾದ್ಯಂತ ರಿಫ್ಪಸ್ಥೆ ತತ್ಪ್ರೀತ್ಯೈ ಪ್ರದೀಯತ. ದೇವಕೋಪಕಾರಕ ಗ್ರಹ 8ನೇ ಭಾವದಲ್ಲಿದ್ದರೆ, 10ನೇ ಭಾವದಲ್ಲಿದ್ದರೆ ವಿವಿಧ ಪೂಜೆ, ತ್ರಿಕಾಲ ಪೂಜೆ, ಬಲಿಕ್ರಿಯಾದಿಗಳನ್ನು ನಡೆಸಬೇಕು. ಕರ್ನಾಟಕದಲ್ಲಿ ದೊಡ್ಡ ರಂಗ ಪೂಜೆ, ರಾಶಿ ಪೂಜೆ ಇತ್ಯಾದಿ ಸುಬ್ರಹ್ಮಣ್ಯನಿಗೆ. ಆದರೆ ಆಶ್ಲೇಷ ಬಲಿ 12ನೇ ಭಾವದಲ್ಲಿದ್ದರೆ ಸಂಗೀತ ಸೇವೆ, ವಾದ್ಯ ಸೇವೆ, ಭಜನೆ, ಹರಿಕಥೆ, ಪುರಾಣ ಪ್ರವಚನ ಇತ್ಯಾದಿ ಕ್ರಮ ಕೂಡ ಇದೆ. ಭಾವಗಳ ಪ್ರಾಯಶ್ಚಿತ್ತ ಮಾಡೋದು ಹೇಗಪ್ಪ ಅಂತಂದರೆ ಲಗ್ನಾದವು ಪ್ರತಿಬಿಂಬದಾನ ಜಪ ಪೂಜಾ ಸಂತರ್ಪಣೈ ಋಕ್ಷಾಂತಿ ಪ್ರತಿಕಾರನುತ್ತ ಬಲಿ ದೇವೋಪಾಸನೈಶ್ಚ ಕ್ರಮಾತು ದಂತಸ್ಕಂದ ಸಮರ್ಪಿತೇನ ಬಲಿನಾಂಭಸ್ತರ್ಪಣೈ ಅಂತಿಗೆ ಬಾಧೋಕ್ತೌ ತದೀಶ್ವರೇ ನಟ ತತಃ ಪ್ರೋಕ್ತಂ ನ ಕಿಂಚಿದ್ವಯೇ ಅಂತ ಹೇಳ್ಬಿಟ್ಟು. ದೇವಕೋಪಕಾರಕ ಗ್ರಹ ಲಗ್ನದಲ್ಲಿದ್ದರೆ ಪ್ರತಿಬಿಂಬ ತಯಾರಿ ಮಾಡಿ ದೇವರಿಗೆ ಒಪ್ಪಿಸ್ಬೇಕು. 2ನೇ ಭಾಗದಲ್ಲಿದ್ದರೆ ಜಪಪಾರಾಯಣಾದಿ ಮಾಡಬೇಕಾಗುತ್ತೆ. 3ನೇ ಮನೆಯಲ್ಲಿದ್ದರೆ ವಿವಿಧ ಪೂಜೆಗಳನ್ನು ಶಕ್ತಿಗನುಸಾರ ಮಾಡಬೇಕು. 4ನೇ ಮನೆಯಲ್ಲಿದ್ದರೆ ದೇವಾಲಯ, ಮಂಟಪ, ಉಪಗ್ರಹಾದಿ ನಿರ್ಮಾಣ ಮಾಡೋದು. 5ನೇ ಭಾವದಲ್ಲಿದ್ದರೆ ಸಮಾರಾಧನೆ, ಮೃಷ್ಟಾನ್ನ ಭೋಜನ ಮಾಡಬೇಕು, ದಾನ, ದಕ್ಷಿಣೆ ಇತ್ಯಾದಿ ಮಾಡಬೇಕಾಗುತ್ತೆ. 6ನೇ ಭಾವದಲ್ಲಿದ್ದರೆ ಪ್ರತಿಕಾರ ಬಲಿಯನ್ನು ದೇವೋದ್ದೇಶ ಮಾಡಿಸೋದು ಇತ್ಯಾದಿಗಳು ಮಾಡಬೇಕಾಗುತ್ತೆ. ಇದು ಸಂಪ್ರದಾಯ ಇಲ್ಲ, ಅದು ಕೂಡ ಮಾಡಬಹುದು. ಆಯಾ ದೇವತಾ ಮಂತ್ರ ಹೋಮ ಮಾಡಿಸ್ಬೋದು. ವೃದ್ಧ ಸ್ಥಳವಾದಲ್ಲಾದರೆ ಅಘೋರ ಹೋಮ ಮಾಡಬೇಕು. ವಿಷ್ಣು ಸ್ಥಳದಲ್ಲಾದರೆ ಸುದರ್ಶನ ಹೋಮ ಮಾಡಬೇಕು. ದೇವಿ ಸ್ಥಳದಲ್ಲಿ ಪಂಚದುರ್ಗಾ ಮಂತ್ರ ಹೋಮದಿಂದ ಮಾಡಬೇಕು. ಗಣಪತಿಗೆ ಬಾಲಗಣಪತಿ ಮಂತ್ರ ಹೋಮ ಇತ್ಯಾದಿ ಮಾಡಬೇಕಾಗುತ್ತೆ. 7ರಲ್ಲಿದ್ದರೆ ನರ್ತನ ಸೇವೆ ಮಾಡಬೇಕು. ಹಾಗಂತ ಹಿಂದೆ ಆಗಲೇ ಹೇಳಿದ್ದೀನಿ. 8ನೇ ಮನೆಯಲ್ಲಿದ್ದರೆ ಪ್ರಿಯಬಲಿ, ಉತ್ಸವ ಬಲಿ, ಶ್ರೀಭೂತ ಬಲಿ ಇತ್ಯಾದಿ. 9ರಲ್ಲಿ ದೇವೋಪಾಸನೆ, ಮೂಲ ಮಂತ್ರಾರ್ಚನೆ, ಜಪ ಪಾರಾಯಣಾದಿಗಳು ಮಾಡಬೇಕು. 10ನೇ ಮನೆಯಲ್ಲಿ ಏನಾದರೂ ಇತ್ತು ಅಂದರೆ ಹೆಗಲ ಮೇಲೆ ದೇವರನ್ನು ನಡೆಸಿ ಸೇವೆ ಮಾಡಬೇಕು. ಅದಾದಮೇಲೆ ಗಜೋತ್ಸವ, ಮಹಾರಂಗ ಪೂಜೆ, ರಾಶಿ ಪೂಜೆ ಇತ್ಯಾದಿ ಮಾಡಬೇಕಾಗ್ತದೆ. 11ರಲ್ಲಿದ್ದರೆ ಜಲ, ಕ್ಷೀರಾದಿ ತರ್ಪಣ, ಅಭಿಷೇಕಾದಿಗಳನ್ನು ಮಾಡಬೇಕು. 12ನೇ ಭಾವದಲ್ಲಿದ್ದರೆ ಬಾಧೆ ಇಲ್ಲ ಅಂತ ಹೇಳಬೇಕು. ಇದು ಪ್ರಾಯಶ್ಚಿತ್ತಕ್ಕೆ ಬೇಡವೆಂದು ಈ ಶಾಸ್ತ್ರಕಾರರ ಮತ ಕೆಲವರಲ್ಲಿ ಇದೆ, ಇನ್ನು ಕೆಲವರಲ್ಲಿ ಇಲ್ಲ. ಹಾಗಾದರೆ ದ್ರವ್ಯಾದಿ ಕಾರಕ ಗ್ರಹದ ಪ್ರತಿವಿಧಿ ಹೇಗಪ್ಪ ಅಂತಂದರೆ ಅರ್ಕೇ ವಾರ್ಕಗ್ರಹಸ್ಥೇವ ವಿಹಗೇ ಅನಿಷ್ಟ ಸಂಸ್ಥಿತೆ ದೇವಾರಾಧನಮಾಧೇಯಂ ಕ್ಷತಾಂ ರೋಗಶಾಂತಯೇ ಚಂದ್ರೇವ ತದ್ಗ್ರಹಸ್ಥೇವ ಯುವಾಗೋ ಪ್ರತಿಪಾದನಂ ಶಂಕಾಭಿಷೇಕ ದಾರಾಢ್ಯಮಪಿ ದೇವಿ ವಿಧೀಯತ ದೇವೇ ದೀಪಸಮರ್ಪಣಂಚ ಹವನಂ ಭೌಮೇ ಚ ತತ್ಕ್ಷುರ್ಯ ಚಂದ್ರೌ ತದ್ಗೃಹೇ ಚ ಮುಕ್ತಕರಣಂ ಜೀವೇ ಚ ತತ್ಕ್ಷೇತ್ರೇ ಕರ್ತವ್ಯಂ ದ್ವಿಜಭೋಜನಂಚ
ಇತರೆ ದೇವಾಯ ಹೇಮಾದಿಕಂ ಶುಕ್ರೇ ತತ್ಗೃಹಗೇತ ಯೋಗಶಮನಾಯ ಅನ್ನಂ ಪ್ರದೇಯಂ ಬಹು ವಂದೇ ವಂದಗೃಹಸ್ಥೇವ ವಿಹಗೆ ಅನಿಷ್ಟ ಸಂಸ್ಥಿತೆ ನೀಚಾನಾಂ ಅನ್ನದಾನಂ ಸ್ಯಾತ್ ಭೂದಾನಂ ಶಾಂತಯೇ ಅಂತ ಹೇಳ್ತೀನಿ. ಇದೇನು ಅರ್ಥ ಅಂದರೆ, ದೇವೋಪಕಾರಕ ಗ್ರಹ ರವಿ ಆದರೆ ಅಥವಾ ಆತ ಸಿಂಹದಲ್ಲಿದ್ದರೆ ವಿಶೇಷವಾಗಿ ದೇವಾರಾಧನೆ ಅಂದರೆ ವಿವಿಧ ಹರಕೆ ಸಲ್ಲಿಸೋದು, ಪೂಜೆ ಅರ್ಚನಾದಿ ಇತ್ಯಾದಿ ಮಾಡಬೇಕು. ಚಂದ್ರನಾದರೆ ಕರ್ಕಾಟಕದಲ್ಲಿ ಆಕಾರಕನಾಗಿದ್ದರೆ ಬಡಜನ ಮಕ್ಕಳಿಗೆ ಗಂಜಿ ಊಟ ಹಾಕಬೇಕು. ಶಂಖಾಭಿಷೇಕ ಜಲಧಾರಾದಿ ವಿಧಾನದಿಂದ ದೇವತೃಪ್ತಿ ಮಾಡಬೇಕು. ಈ ಕುಜನಾದರೆ ಅಥವಾ ಕಾರಕದ ಮೇಷ ವೃಶ್ಚಿಕದಲ್ಲಿದ್ದರೆ ದೀಪ ಸಮರ್ಪಣೆ ಮಾಡಬೇಕಾಗುತ್ತೆ. ದೀಪಾರಾಧನೆ, ಲಕ್ಷದೀಪ ಸೇವೆ, ತತ್ತದ್ದೇವತಾ ಮಂತ್ರ ಹೋಮ ಇತ್ಯಾದಿ ಮಾಡಬೇಕಾಗುತ್ತೆ. ಬುಧನಾದರೆ ಮಿಥುನ ಕನ್ಯೆಗಳಲ್ಲಿ ಕೋಪಕಾರಕ ಗ್ರಹ ನಿದ್ರೆ, ಲತ್ತನೆ ಸೇವೆ ಮಾಡಬೇಕು. ಗುರುವಾದರೆ ದೇವಕೋಪಕಾರಕ ಗ್ರಹನೋ ಧನು, ಮೀನುಗಳಲ್ಲಿ ಧನಸ್ಸು ಮತ್ತು ಮೀನುಗಳಲ್ಲಿ ಯಾವುದಲ್ಲಾದರೂ ಒಂದರಲ್ಲಿ ಇದ್ದರೆ ಬ್ರಾಹ್ಮಣ ಸಂತರ್ಪಣೆ, ವಸ್ತ್ರಾದಿ ದಾನ ದಕ್ಷಿಣೆ, ದೇವರಿಗೆ ವಸ್ತ್ರಾಭರಣ ಒಪ್ಪಿಸೋದು, ದೇವತೃಪ್ತಿ ಬರುವುದು. ಕಾರಕನೋ ಶುಕ್ರಗ್ರಹಣಾದರೆ ಅಥವಾ ಶುಕ್ರ ಕ್ಷೇತ್ರದಲ್ಲಿದ್ದರೆ ಜಾತಿ ಭೇದವಿಲ್ಲದೆ ಸರ್ವರಿಗೂ ಭೂರಿ ಭೋಜನ ದೇವಸ್ಥಾನದಲ್ಲಿ ಸಲ್ಲಿಸಬೇಕು. ದೇವಕೋಪಕಾರಕ ಗ್ರಹಣ ಶನಿಯಾಗಿದ್ದರೆ ಅಥವಾ ಮಕರ ಕುಂಭರಾಶಿಗಳಲ್ಲಿ ಆ ಕಾರಕ ಗ್ರಹಣ ಇದ್ದರೆ ಭೂದಾನ ಕೊಡಬೇಕು. ಯಾರಿಗೆಂದು ಹೇಳಿಲ್ಲ, ಆದ್ದರಿಂದ ದೇವನಿಗೆ ಒಪ್ಪಿಸುವುದು ವಿಹಿತ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಮನುಷ್ಯರಿಗೂ ಕೊಡ್ಬೋದು, ಆದರೂ ಕೂಡ ಇದು ದೇವಶಾಪವಾದ್ದರಿಂದ, ಅದರ ದೇವಬಾಧೆನ ಹೇಳ್ತಾರೋದ್ರಿಂದ, ಮೊದಲನೇದಾಗಿ ದೇವಬಾಧೆ ಹೇಳೋದ್ರಿಂದ ನೀವು ದೇವರಿಗೆ ಒಪ್ಪಿಸೋದು ಭೂಮಿಯಿಂದ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹೀಗೆ ಇತ್ಯಾದಿ ರೋಗ ಶಾಂತಿ, ದೋಷ ಶಾಂತಿಯನ್ನು ದೇವನು ತೃಪ್ತನಾಗಿ ಇದನ್ನೆಲ್ಲ ಒಪ್ಪಿಸೋದ್ರಿಂದ ದೇವರು ತೃಪ್ತನಾಗಿ ಕೊಡ್ತಾನೆ, ವರ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಶಕ್ತಿ ಅನುಸಾರವಾಗಿ ಮಾಡಬಹುದು. ಇಲ್ಲಿ ಇನ್ನೊಂದು ಕ್ರಮ ಅಂದರೆ, ಈ ರೀತಿಯಿಂದ ದೇವರಿಗೆ ಇಂತಹ ಪ್ರತಿವಿಧಿ ಮಾಡಿದರೆ ತೃಪ್ತಿ ಬರುವುದು ಅಂತ ಪ್ರಾರ್ಥಿಸಿ ಒಂದು ರಾಶಿ ಮುಷ್ಟಿ ತೆಗೆದಿಟ್ಟು ನೋಡಿದಾಗ ಆ ಮುಷ್ಟಿ ಕವಡೆಗಳಿಂದ 12 ಕಳೆದು ಉಳಿದ ಮೇಷರಾಶಿ, ಈ ರಾಶಿಗೆ ಆ ದೇವತಾಕೋಪಕಾರಕ ಗ್ರಹನು ಇಷ್ಟಭಾವದಲ್ಲಿದ್ದರೆ ಆ ರಾಶಿಗೆ ಗುರುದೃಷ್ಟಿ ಯೋಗ ಇತ್ತು ಅಂತಂದರೆ ಈ ಪ್ರಾರ್ಥನಾ ರೂಪವಾದ ವಿಧಿಯನ್ನು ಮಾಡಿದ್ರೆ ಆ ದೇವನು ತೃಪ್ತನಾಗಿ ದೇವತಾ ಅನುಗ್ರಹ ಬರುವುದು ಅಂತ ಒಂದು ಸಂಪ್ರದಾಯ ಇದೆ. ಆದ್ದರಿಂದ ಈ ಕವಡೆ ಶಾಸ್ತ್ರ ಕೂಡ ಹಾಕಿ ನೋಡಬಹುದು. ಏಕೆಂದರೆ ಭೂದಾನ ಉತ್ಸವ, ದಂತೆ ಸ್ಕಂದಾದಿಗಳ ಕಷ್ಟಕರ, ಇದೆಲ್ಲ ಕೊಡಬೇಕು ಅಂತಂದರೆ ಪಾಪ ಜನಗಳಿಗೂ ಕೆಲವರಿಗೆ ಬಡತನ ಇದ್ದಾಗ ತುಂಬ ಕಷ್ಟವಾಗುತ್ತೆ. ಅದರಿಂದ ಸಣ್ಣ ಪುಟ್ಟದು ಕೂಡ ಆಗದೆ ಇದ್ದಕ್ಕಂಥವ್ರು ಮಾಡಬಹುದು. ಈ ಪ್ರಾಗಾಧಾರಿತ ದೇವತಾ ಚಿಂತನೆ ಏನು ಅಂದರೆ, ಲಗ್ನಸ್ಥೇಶು ಸಸತ್ಸೋ ಏನಾದಿಶೋ ವದೇತ್ತದ್ದೇವತಾ ಅನುಗ್ರಹಂ ಪುಷ್ಪಾಣಾಮಥ ಬಾಧಕಾರಯುಗತೆ ಧರ್ಮಾದೀಪೇ ಪ್ರಾಕ್ಷರಂ ಯತ್ಕಿಂಚಿತ್ ಸಮುಪಾಸ್ಯ ದೇವತಂ ಅಪಿ ಉಪೇಕ್ಷ್ಯ ಸಾಂಪ್ರತಾಂ ತತ್ಕೋಪೋಸ್ತ್ಯ ಭಜತೆ ದೈವತಪದೋ ಬದ್ಧಾರ್ಥಮಿತ್ಯಾದಿ ದಿಶೇತ್ ಅಂತ ಹೇಳಿ. ಪ್ರಶ್ನೆ, ಆರೋಢ್ಯದಲ್ಲಿ ರವ್ಯಾದಿ ಗ್ರಹರಲ್ಲಿ ಯಾರಾದರೊಬ್ಬ ಗ್ರಹ ಶುಭಗ್ರಹರ ಯೋಗದಲ್ಲಿದ್ದರೆ ಆ ಗ್ರಹನ ಕಾರಕತ್ವ ದೇವರ ದಯ ಇದೆ. 9ನೇ ಭಾವೇಶ ಪದಾಸ್ಥಾನದಲ್ಲಿದ್ದರೆ ಹಿಂದೆ ಆರಿಸಿಕೊಂಡ
ಬಂದಿದ್ದ ದೇವರನ್ನು ಈಗ ಆರಾಧಿಸದೇ ಇದ್ದುದರಿಂದ ದೇವಕೋಪ ಬಂದಿದೆ ಅಂತ ಹೇಳಬೇಕು. ಅಂದರೆ ಕುಲದೇವತೆ ಹಿಂದಿನ ಜನ ನಮ್ಮ ಹಿಂದಿನವರು ಏನು ಆರಾಧನೆ ಮಾಡ್ಕೊಂಡಿದ್ರು ಆ ದೇವ್ರ ಕೋಪ ಬಂದಿದೆ ಅಂತ ಹೇಳ್ಬಿಟ್ಟು, ಆದ್ದರಿಂದ ನಾವು ನಮ್ಮ ಕುಲದೇವತೆ ಮರಿಬಾರ್ದು ಅನ್ನೋದಕ್ಕೋಸ್ಕರ ಈ ಗ್ರಹಕಾರಕ ದೇವರನ್ನು ಇನ್ನೂ ಚೆನ್ನಾಗಿ ಆರಾಧಿಸಿ ತೃಪ್ತಿಪಡಿಸಿದರೆ ಶುಭ ಫಲ ಖಂಡಿತವಾಗಿ ಸಿಗುತ್ತೆ. ದೇವಸ್ವ ಅಪಹಾರ ದೋಷ ಏನಪ್ಪ ಇದು ಅಂತಂದರೆ, ಬಾಧಕಾದ್ಯಹಿತಸ್ಥಾನೇ ನಾಥೆ ಲಾಭಾರ್ಥಗೆ ಗೃಹೆ ತತ್ತದ್ದೇವತಾ ಕೋಪ ಸ್ಯಾತ್ ದೇವಸ್ವಸ್ಯ ಅಪಹಾರತಃ. ಬಾಧಾಧಿಪ 6, 8, 12 ಅಧಿಪತಿ ಲಗ್ನದಿಂದ 2ನೇ ಅಥವಾ 11ನೇ ಭಾವದಲ್ಲಿದ್ದರೆ ದೇವಸ್ವ ಅಪಹಾರ ಮಾಡೋದ್ರಿಂದ ದೇವಕೋಪ ಬಂದಿದೆ. ದೇವರ ವಸ್ತುವಿನ ಕದ್ದಿದ್ರೆ ಈ ದೋಷ ಬರುತ್ತೆ. ಧಾತು ಮೂಲ ಜೀವಾದಿ ಚಿಂತನೆ, ಇದನ್ನು ಮುಂದಿನದರಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ದೈವಬಾಧನೆ ಮುಂದುವರಿಯುತ್ತೆ. ಅದಾದಮೇಲೆ ನಿಮಗೆ ಮುಂದಿನ ಬಾಧೆಯನ್ನು ತಿಳಿಸ್ಕೊಡ್ತೇನೆ. ಇದುವರೆಗೂ ನಾನು ಅರ್ಧ ದೇವಬಾಧೆಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಬಾಕಿ ವಿಷಯನ ನಿಮಗೆ ತದನಂತರ ತಿಳಿಸ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ.